ನಮಸ್ಕಾರ ಎಲ್ಲರಿಗೂ. ಲಾಸ್ಟ್ ಟೈಮ್ ನಾವು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಜಾಗದ ವೀಡಿಯೋ ಹಾಕಿದಾಗ ಒಂದಿಷ್ಟು ಕಮೆಂಟ್ಸ್ ಮತ್ತು ಡಿ ಎಮ್ ಬಂದಿತ್ತು. ಎಲ್ಲಿ ತೊಗೊಂಡ್ರಿ ಜಾಗ, ಹೇಗೆ ತೊಗೊಂಡ್ರಿ, ಅಂದರೆ ಏನೇನು ಪ್ರೊಸೆಸ್ ಇತ್ತು ಅದರಲ್ಲಿ, ಏನೇನು ನಾವು ನೋಡಬೇಕಾದ್ರೆ ಜಾಗ ತೊಗೋಬೇಕಾದ್ರೆ ಅಂತ. ಅದಕ್ಕೆ ಅಂದ್ಕೊಂಡ್ವಿ ಎಲ್ಲದಕ್ಕೂ ಸುಮ್ಮನೆ ಮೆಸೇಜಲ್ಲಿ ರಿಪ್ಲೈ ಮಾಡೋ ಬದಲು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕೋಣ. ಸೊ ಎಲ್ಲರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಜಾಗ ಯಾರು ನೋಡ್ತಾ ಇದ್ರೆ ತೊಗೋಬೇಕಂತ ಏನೇನು ಮಾಡಬೇಕು. ಒಂದು ಜಾಗ ಅಂತ ನೋಡಬೇಕಾದ್ರೆ ಈಗ ನಾನೊಂದು ಜಾಗ ನೋಡ್ತೀನಿ ಹೊಸದಾಗಿ. ಸೊ ಆ ಜಾಗ ನೋಡ್ಬೇಕಾದ್ರೆ ಏನಿರಬೇಕು ಜಾಗದಲ್ಲಿ ಮೇಯ್ನ್ ಆಗಿ ನಮ್ಮ ಪ್ರಕಾರ ನಮಗೆ ಒಂದು ಮನೆ ಕಟ್ಟುವಂತ ವ್ಯವಸ್ಥೆ ಇರುವಂತ ಜಾಗ ಬೇಕು. ಅಂದ್ರೆ ಅಲ್ಲೇ ಉಳ್ಕೊಳ್ಳೋ ಅಂತ ಜಾಗ ಬೇಕಿತ್ತು. ಎಲ್ಲೋ ಜಾಗ ತಗೊಂಡು ಇನ್ನೆಲ್ಲೋ ಮನೆ ಕಟ್ಕೊಂಡಿರೋ ಆಸೆ ಇರಲಿಲ್ಲ. ಮನೆ ಕಟ್ಟಕ್ಕೆ ಯೋಗ್ಯವಾಗಿರ್ಬೇಕಿತ್ತು, ನೀರಿರ್ಬೇಕಿತ್ತು, ಹೋಗೋ ದಾರಿ ಕನ್ವೀನಿಯನ್ಸ್ ಚೆನ್ನಾಗಿರ್ಬೇಕಿತ್ತು, ಆ್ಯಂಡ್ ದೆನ್ ಅಮೌಂಟ್ ನಮ್ಮ ಬಜೆಟಲ್ಲಿ ಇರಬೇಕಿತ್ತು, ನೀರಿನ ವ್ಯವಸ್ಥೆ ಇರಬೇಕಿತ್ತು. ಸೊ ಇಷ್ಟು ನಮ್ಮ ಟಾಪ್ 5 ರಿಕ್ವೈರ್ಮೆಂಟ್ ಇದ್ದಿತ್ತು. ಅದಕ್ಕೆ ನಾವು ಶಾರ್ಟ್ ಲಿಸ್ಟ್ ಮಾಡಿದ ಜಾಗಗಳು ನಮ್ಮದು ಏನು ಸ್ವಲ್ಪ ಅನುಭವದ ಮೇಲೆ ಹೋಗಿ ನೋಡ್ಕೊಂಡು ಅನುಭವದ ಮೇಲೆ ಮೂಡಿಗೆರೆ, ಚಿಕ್ಕನಾಗ್ನಹಳ್ಳಿ, ಕೆ ಬಿ ಸರ್ಕಲ್ ಸರೌಂಡಿಂಗು, ಸಾಗರ ಮತ್ತು ಮೂಡುಬಿದ್ರೆ, ಇನ್ನೊಂದು ಕಾರ್ಕಳ. ಸೊ ಇಷ್ಟು ಜಾಗ ನಮ್ಮದು ಒಂದು ಏನು ರಿಕ್ವೈರ್ಮೆಂಟಿಗೆ ಫಿಟ್ ಆಗ್ತಾ ಇತ್ತು. ಸೊ ಇಷ್ಟು ಜಾಗದಲ್ಲಿ ನಾವು ಟ್ರೈ ಮಾಡಿದ್ವಿ. ಟಾಪ್ 5 ಜಾಗ ಅಂದ್ಕೊಂಡ್ರೆ ಇದನ್ನು ನಾವು ಟ್ರೈ ಮಾಡಿದ್ವಿ. ಮೂಡಿಗೆರೆ, ಮೂಡುಬಿದ್ರೆ, ಕಾರ್ಕಳ ಅಂಡರ್ 30 ಸಿಗುತ್ತೆ. ಚಿಕ್ಕನಾಗ್ನಹಳ್ಳಿ ಮತ್ತು ಸಾಗರ, ಹೊಸನಗರ ಅಂಡರ್ 30 ಸಿಗುತ್ತೆ. ಬಟ್ ಚಿಕ್ಕನಾಗ್ನಹಳ್ಳಿ ಮತ್ತು ಸಾಗರ ಎಬೋ 30 ಬೇಕಾಗುತ್ತೆ. 30 ಮೇಲೆ ಇದ್ದರೆ ನೀವು ಆ ಕಡೆ ನೋಡ್ಬೋದು. 30 ಒಳಗಡೆ ಇದ್ದರೆ ಈ ಸೈಡ್ ಜಾಗನ ನೋಡ್ಬೋದು. ನಿಮಗೆ ಬ್ರೋಕರ್ ಕಾಂಟ್ಯಾಕ್ಟ್ ಬೇಕಂದರೆ ಹಾಕಿರ್ತೀವಿ, ಇದರಲ್ಲಿ ಪಿನ್ ಮಾಡಿರ್ತೀವಿ ಕಮೆಂಟ್ಸಲ್ಲಿ. ಅದು ತಗೊಂಡ್ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಔಟ್ ಆಫ್ ಸ್ಟೇಟ್ಸ್ ಕೂಡ ಕೆಲವೊಂದು ಜಾಗದಲ್ಲಿ ಬಿಲೋ 20-25 ಈಗಲೂ ಕೂಡ ಜಾಗ ಇದೆ. ಯಾರು ಇನ್ವೆಸ್ಟ್ಮೆಂಟ್ ಪರ್ಪಸ್ ದುಡ್ಡು ಹಾಕಬೇಕಲ್ಲಿ ಅನ್ನೋದಾದರೆ ಯು ಕ್ಯಾನ್ ಸರ್ಚ್ ಮಾಡಿದ್ವಿ, ಅಲ್ಲೂ ಕೂಡ ಕಮ್ಮಿ ಇತ್ತು. ಐ ಥಿಂಕ್ ಆಂಧ್ರ ಸೈಡ್, ಕೋಲಾರ ಸೈಡ್ ಕೂಡ ಕಮ್ಮಿ ಇರುತ್ತೆ. ಅಲ್ಲಿ ನಾನು ಹೋಗಿಲ್ಲ. ಅದೇ ಇಷ್ಟು ನಮ್ಮದು ರಿಕ್ವೈರ್ಮೆಂಟ್ ಇದ್ದು ಇದಕ್ಕೆ ನಾವು ಫಿಟ್ ಮಾಡಿಕೊಂಡು ತಗೊಂಡ್ವಿ. ನಮ್ಮ ಅನುಭವ ನಮಗೆ ಕೆಲವೊಂದು ಕಡೆ ಆಗಿದ್ದ ವಿಷಯಗಳಂತಂದರೆ ಇಷ್ಟೇ ನಾನು ನೋಡಿದ್ದು, ಇಷ್ಟೆಲ್ಲ ಹೇಳ್ತಾ ಇರೋದು. ಒಂದು ರೋಡು ಕೆಲವೊಂದು ಕರೆಕ್ಟಾಗಿರಲ್ಲ, ಒಂದು ಗ್ರಾಮ ಪಂಚಾಯತಿ ರೋಡ್ ಇರಲ್ಲ, ಮ್ಯಾಪ್ ಇರಲ್ಲ. ಹಂಗಿದ್ದಾಗ ಅದು ಗೌರ್ಮೆಂಟ್ ಜಾಗ ಇದ್ದರೆ ಓಕೆ, ಯಾಕಂದರೆ ಗೌರ್ಮೆಂಟ್ ಜಾಗದ ರೋಡ್ನ ನೀವು ಯೂಸ್ ಮಾಡ್ಕೋಬೋದು, ಯಾರು ತಕರಾರು ಮಾಡಲ್ಲ. ಅದು ಇನ್ನೊಬ್ಬರು ಜಾಗದಲ್ಲಿ ರೋಡ್ ಆದರೆ ಮುಂದೆ ಯಾವ್ದಾದ್ರು ಒಂದಿನ ಪ್ರಾಬ್ಲಮ್ ಆಗುತ್ತೆ. ಅದು ದಾರಿ ನೋಡ್ಕೊಳ್ಳಿ, ಅದೊಂದೇನು ಸಮಸ್ಯೆ ಅಂತ. ಆಮೇಲೆ ವಾಟರು, ನೀನು ಹೇಳ್ದಂಗೆ ವಾಟರ್ ಸೋರ್ಸ್ ಇರಬೇಕು. ತೀರಾ ಬಯಲುಸೀಮೆ ಕಡೆ ಹೋದರೆ ನೀರು ಸಮಸ್ಯೆ ಆಗುತ್ತೆ. ಅಡಿಕೆ ಹಾಕ್ತೀರಾ ಅಂದರೆ ನೀರು ಬೇಕಾಗುತ್ತೆ. ಸೊ ನೀರು ಮೇಯ್ನು, ಎಲ್ಲೇ ಹೋದ್ರೂ ನೀರು ಮೇಯ್ನು. ಸೊ ನೀರನ್ನು ಸೋರ್ಸ್ ನೋಡ್ಕೊಳ್ಳಿ, ಬೋರ್ ಇದೆಯಾ, ಬಾವಿ ಇದೆಯಾ, ಇಲ್ಲ ನೀರು ಬರುತ್ತಾ ಬಾವಿ ತೆಗೆದ್ರೆ ಅಂತ ನೋಡ್ಕೊಳ್ಳಿ. ಮೇಯ್ನಾಗಿ ರೆಕಾರ್ಡ್ಸು. ಸೊ ರೆಕಾರ್ಡ್ಸ್ ಕ್ಲಿಯರ್ ಇರಬೇಕು. ಸುಮ್ಮನೆ ಏನು ಆನ್ಸೆಸ್ಟರ್ ಪ್ರಾಪರ್ಟಿ ಆದರೆ ತುಂಬ ಜನ ಸೈನ್ ಬೇಕಾಗುತ್ತೆ. ಆನ್ಸೆಸ್ಟರ್ ಪ್ರಾಪರ್ಟಿನ ಇಲ್ಲ ಸೆಲ್ಫ್ ಟೇಕನ್ನ ಅಂತ ನೋಡ್ಕೊಳ್ಳಿ. ಆವಾಗ ಒಂದು ಐಡಿಯಾ ಸಿಗುತ್ತೆ ನಮ್ಗೆ ಎಷ್ಟು ಜನ ಸೈನ್ ಬೇಕಾಗುತ್ತೆ ಅಂತ. ಕಮ್ಮಿ ಜನ ಸೈನ್ ಇದ್ದಷ್ಟು ರಿಸ್ಕ್ ಕಮ್ಮಿ ಇರುತ್ತೆ. ಸೊ ಡಾಕ್ಯುಮೆಂಟ್ನ ನೀಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಲೀಗಲ್ ಒಪಿನಿಯನ್ ತೊಗೊಂಡು ಸ್ವಲ್ಪ ಅಮೌಂಟ್ ಖರ್ಚಾಗುತ್ತೆ, ಸ್ಟಿಲ್ ಫೈನ್, ಕಟ್ ಮಾಡಿ. ಆಮೇಲೆ ನೆಕ್ಸ್ಟ್ ಮಣ್ಣಿನ ಪರೀಕ್ಷೆ ಸಹ ಮಾಡಿ. ಕೆಲವೊಂದು ಕಡೆ ಬಿಳಿ ಮಣ್ಣಿತ್ತು ಅಂತ ಅಂದರೆ ಕೆಲವೊಂದು ಮಣ್ಣು ಎಲ್ಲ ಕೃಷಿಗೂ ಬರೋದಿಲ್ಲ. ಹಾಗಾಗಿ ಮಣ್ಣಿನ ಪರೀಕ್ಷೆನೂ ಕೂಡ ತುಂಬ ಟೈಮ್ ಇರುತ್ತೆ. ನೀವು ನೋಡ್ದಾಗಿಂದ ಜಾಗ ತೊಗೊಳಕ್ಕೂ ಮಧ್ಯದಲ್ಲಿ ತುಂಬ ಟೈಮ್ ಇರುತ್ತೆ. ಆ ಮಧ್ಯ ಟೈಮಲ್ಲಿ ಒಂದಿಷ್ಟು ಮಣ್ಣಿನ ಪರೀಕ್ಷೆಗಳನ್ನು ಕೂಡ ಮಾಡ್ಕೊಳ್ಳಿ. ನೀವೇನು ಬೆಳೆ ಬೆಳೀತಾ ಮೇಲೆ ಜಾಗ ಡಿಸೈಡ್ ಮಾಡ್ಕೊಳ್ಳಿ. ನಮಗೇನು ಆ ಥಾಟ್ ಇರಲಿಲ್ಲ, ಒಂದು ಜಾಗ ಬೇಕಿತ್ತು, ನಾವು ಅದನ್ನು ಸ್ಕಿಪ್ ಮಾಡಿದ್ವಿ. ಬೇರೆದನ್ನೆಲ್ಲನೂ ಫಾಲೋ ಮಾಡಿದ್ವಿ. ಮೇಯ್ನಾಗಿ ಅಮೌಂಟು, ಬಜೆಟ್ ನೋಡ್ಕೊಳ್ಳಿ ಎಷ್ಟಂತ. ಸೊ ಟ್ರಾಪಿಗೆ ಫಾಲೋ ಆಗಬೇಡಿ. ಒಂದಿಷ್ಟು ಸರೌಂಡಿಂಗಲ್ಲಿ ಎಂಕ್ವೈರಿ ಮಾಡಿ ಎಷ್ಟು ಪ್ರೈಸ್ ಇದೆ ಆ ಪ್ಲೇಸಸಲ್ಲಿ ಅಂತ, ಅದ್ರ ಮೇಲೆ ನೀವು ನೆಗೋಷಿಯೇಟ್ ಮಾಡಿ. ಸೊ ಇಷ್ಟು ನೋಡಿಕೊಂಡ್ರೆ ಒಂದು ಜಾಗ ಬೈ ಮಾಡ್ಬೋದು. ಆದಷ್ಟು ಬೇಗ ಬೈ ಮಾಡಿ, ಯಾಕಂದರೆ ಭೂಮಿ ಮೇಲೆ ಜಾಸ್ತಿ ಆಗ್ತಿದೆ. 10-15% ಎವ್ರಿ ಇಯರ್ ರೈಸ್ ಆಗ್ತಿದೆ. ಅದು ಏನು ಪ್ರೈಮ್ ಲೊಕೇಶನ್ಸ್ ಎಲ್ಲ. ಮುಂದೆ ಹೋದಂಗೆ ಭೂಮಿ ಕೊಡೋರು ಇರಲ್ಲ, ತಗೊಳ್ಳೋರು ಇರ್ತಾರೆ. ಆದಷ್ಟು ಬೇಗ ಭೂಮಿ ಬೈ ಮಾಡಿದರೆ ಒಂದು ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಥರ ಆಗುತ್ತೆ. ಸೊ ಇಷ್ಟು ನಮ್ಮದು ಜಾಗ ತೊಗೊಂಡಿದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ. ಬಟ್ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಾವು ಹೇಳಬೇಕಂತ ಅಂದ್ಕೊಂಡಿದ್ದು. ಒಂದು ವಿಡಿಯೋ ಮಾಡ್ತೀವಿ, ಒಂದು 20-25 ಕೈಂಡ್ ಆಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದಕ್ಕೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ, ನೋಡ್ಕೊಳ್ಳಿ. ಹೆಲ್ಪ್ ಆದರೆ ರೆಫರೆನ್ಸ್ ತೊಗೊಳ್ಳಿ ವಿಡಿಯೋದು. ಇಲ್ಲ ಅಂತಂದರೆ ಡಿ ಎಮ್ ಮಾಡಿ, ಏನಾದರೂ ಪರ್ಸ್ನಲಾಗಿ ಇನ್ಫಾರ್ಮೇಷನ್ ಬೇಕಂತಂದರೆ ಅದಕ್ಕೂ ನಾವು ರೆಸ್ಪಾಂಡ್ ಮಾಡ್ತೀವಿ.
ಮೇಯ್ನಾಗಿ ಬ್ರೋಕರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬ್ರೋಕರು ಎಷ್ಟು ಹಾನೆಸ್ಟ್ ಆಗಿರ್ತಾರೋ ಅಷ್ಟು ನಿಮಗೆ ಮೋಸ ಆಗೋದು ಕಮ್ಮಿ ಆಗುತ್ತೆ. ಬ್ರೋಕರ್ ಪರ್ಸೆಂಟೇಜ್ನ ಮುಂಚೆನೇ ಮಾತಾಡ್ಕೊಳ್ಳಿ. ಬೇರೆ ಹಿಡನ್ ಕಾಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ವಿಸಿಟ್ ವೈಸ್ ಕೆಲವ್ರು ಪೇಮೆಂಟ್ ಕೇಳ್ತಾರೆ, ಕೆಲವ್ರು ಓವರ್ ಆಲ್ ಎಲ್ಲ ಯಾವ್ದಾದ್ರು ಜಾಗ ಫೈನಲೈಸ್ ಆದಮೇಲೆ ಮಾತ್ರ ಅಮೌಂಟ್ ಕೇಳ್ತಾರೆ. ಸೊ ಅದನ್ನೆಲ್ಲ ಮುಂಚೆನೇ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಜಾಗ ತೊಗೊಳಕ್ಕೆ ಮುಂದುವರೆದ ಮೇಲೆ ಕಿರಿಕಿರಿ ಆಗೋದಿಲ್ಲ. ಸೊ ಇದು ನಮ್ಮ ಎಕ್ಸ್ಪೀರಿಯೆನ್ಸು. ಇನ್ನೂ ಇದೆ, ಆದರೆ ಇದು ಎಲ್ಲರಿಗೂ ಬೇಕಾಗಿರುವಂಥ ಇನ್ಫಾರ್ಮೇಷನ್ನು. ಕೆಲವೊಂದು ಇನ್ಫಾರ್ಮೇಷನ್ ಬೇಡದಾಗಿರುತ್ತೆ, ಸೊ ಅದನ್ನು ನಾವೆಲ್ಲ ಹೇಳಿಲ್ಲ. ಇದನ್ನು ನೋಡಿಕೊಂಡು ಒಂದು ಬೇಗ ನೀವು ಒಂದು ಜಾಗ ಮಾಡಿ, ಸೈಟು, ಲ್ಯಾಂಡು, ಅಗ್ರಿಕಲ್ಚರ್ ಲ್ಯಾಂಡು, ಕಮರ್ಷಿಯಲ್ ಲ್ಯಾಂಡು, ಏನೋ ಒಂದು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿ ಅಷ್ಟೇ. ಸೊ ಇನ್ನೊಂದು ವಿಷಯ ಏನಂತ ಅಂದರೆ, ಒಂದು ಪ್ರೈಸ್ ನೀವು ಡಿಸೈಡ್ ಮಾಡಿದಾಗ ನಿಮಗೆ ಅಷ್ಟು ಮಾತ್ರ ಗೊತ್ತಿರುತ್ತೆ ನಾವು ಆ ಜಾಗಕ್ಕೆ ಅಷ್ಟು ಪ್ರೈಸ್ ಕೊಡ್ತೀವಿ ಅಂತ. ಬಟ್ ಅದಾದ್ಮೇಲೆ ಹಿಡನ್ ಕಾಸ್ಟಸ್ ಇರುತ್ತೆ, ಅದನ್ನು ಕೂಡ ಲೆಕ್ಕ ಹಾಕೊಳ್ಳಿ. ನಮಗೆ ಆಗಿರೋ ಹಿಡನ್ ಕಾಸ್ಟ್ ಬಂದು ಅಮೌಂಟ್ ನಾನು ಹೇಳಲ್ಲ ಎಷ್ಟಾಯ್ತು ಅಂತ. ಬಟ್ ಅಪಾರ್ಟ್ ಫ್ರಮ್ ನಾವೇನು ಮಾತಾಡಿರ್ತೀವಲ್ಲ, ಅಮೌಂಟ್ ಬಿಟ್ಟು ಸರ್ವೆ ಕೊಟ್ಟಿದ್ದೀವಿ ಎಕ್ಸ್ಟ್ರಾ, ಆಮೇಲೆ ಲಾಯರ್ ಫೀಸ್ ಕೊಟ್ಟಿದ್ದೀವಿ, ಪೇಪರ್ ವರ್ಕ್ಸ್, ಲಾಯರ್ ಫೀಸ್ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡೋದು ಕೊಟ್ಟಿದ್ದೀವಿ, ಆಮೇಲೆ ಪೇಪರ್ ವರ್ಕ್ಸಿಗೆ ಕೊಟ್ಟಿದ್ದೀವಿ, ಆಮೇಲೆ ಲೀಗಲ್ ಒಪಿನಿಯನ್ ತೊಗೊಂಡಿದ್ದೀವಿ ರೆಕಾರ್ಡ್ಸ್ ಮೇಲೆ, ಅದಕ್ಕೊಂದು 25,000 ಕೊಟ್ಟಿದ್ದೀವಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಚಾರ್ಜ್ ಕಟ್ಟಬೇಕಾಗುತ್ತೆ ಗೌರ್ಮೆಂಟಿಗೆ. ಅದೊಂದು ಇವಾಗ ಪ್ರೈಸ್ ಜಾಸ್ತಿ ಆಗಿದೆ, ನಮ್ಮದೇ 1.5 ಲಕ್ಷ ಆಯ್ತದಲ್ವಾ. ಸೊ ಅಷ್ಟಾಗುತ್ತೆ. ಇದೆಲ್ಲ ಹಿಡನ್ ಕಾಸ್ಟ್. ನಿಮ್ಮ ಹತ್ರ ಒಂದು 30 ಲಕ್ಷ ಬಜೆಟ್ ಇದ್ದರೆ ಒಂದು 33-34 ತನಕ ಇಟ್ಕೊಳ್ಳಿ, ಖರ್ಚು ಬೇಕಾಗುತ್ತೆ. ಇಲ್ಲ 30 ಇದ್ದರೆ 25-26 ಜಾಗ ನೋಡ್ಕೊಳ್ಳಿ, ಒಂದು 30 ಮುಗಿಸ್ಬೋದು. ಸೊ ಇದು ಎಕ್ಸ್ಟ್ರಾ ಹಿಡನ್ ಕಾಸ್ಟ್ ಬಂದೇ ಬರುತ್ತೆ ಎಲ್ಲ ಪ್ರಾಪರ್ಟೀಸಲ್ಲೂ. ಆಮೇಲೆ ಬೇಲೆ ಇಲ್ಲ ಅಂದರೆ ಬೇಲೆ ಹಾಕ್ಸ್ಕೋಬೇಕಂತ ಅದು ಎಕ್ಸ್ಟ್ರಾ ಬರುತ್ತೆ, ಅದೆಲ್ಲ ತಗೊಂಡು ಮೇಲೆ ಬರೋದು. ಇಷ್ಟು ತಗೊಳಕ್ಕಿಂತ ಮುಂಚೆ ಬೇಕಾಗಿರೋದು ನೋಡ್ಕೊಳ್ಳಿ. ಸೊ ಅಷ್ಟೇ ಅಲ್ವಾ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಬೇರೆ ಇನ್ಫಾರ್ಮೇಷನ್ಸ್ನ ಹೇಳ್ತೀವಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನಂತ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ, ಮತ್ತೆ ಬಾಯ್.